ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದು ಶೃಂಗೇರಿ ವ್ಲಾಗ್ ಆಗಿರುತ್ತೆ. ಲಾಸ್ಟ್ ಟೈಮ್ ಮಾಡಿದ್ದು ಹೊರನಾಡೋದು ಒಂದು ವ್ಲಾಗ್, ಪೂರ್ತಿ ವ್ಲಾಗ್ ಮಾಡಿದೆ. ಈ ವ್ಲಾಗು ಶೃಂಗೇರಿ ವ್ಲಾಗು ಮಾಡ್ತಾಯಿದ್ದೀನಿ ಸಪ್ರೇಟು. ಬನ್ನಿ, ಈ ಶೃಂಗೇರಿ ವ್ಲಾಗು ನಿಮ್ಗೆ ಪೂರ್ತಿ ನಾನು ಯಾವ ಥರ ಇತ್ತು ಅಂತ ತೋರಿಸ್ತೀನಿ. ಈ ಸಲ ನಾವು ಶೃಂಗೇರಿಗೆ ಹೋಗ್ತಾ ಇರೋದು ನನ್ನ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ. ಆಗಲೇ 3 ಇಯರ್ ಬ್ಯಾಕು ನನ್ನ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ದು. ಹಂಗಾಗಿ ಈ ಸಲ ನನ್ನ ಮಗನಿಗೂ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕಿತ್ತಲ್ವ, ಹಾಗೆ ಮೊದಲಾಗಿ ನಾವು ಅಕ್ಷರಾಭ್ಯಾಸ ಮಾಡಿಸಿ ಆಮೇಲೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸೋಣ ಅಂದ್ಬಿಟ್ಟು ನನ್ನ ಮಗನಿಗೆ ಅಕ್ಷರಾಭ್ಯಾಸಕ್ಕೋಸ್ಕರ ನಾವು ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಫೈನಲಿ ನಾವು ಟೆಂಪಲ್ಗೆ ರೀಚ್ ಆಗೋ ಅಷ್ಟರಲ್ಲಿ 11:30 ಆಗಿತ್ತು. ಮೊದಲಿಗೆ ಫಸ್ಟು ದೇವ್ರಿಗೆ ಅನ್ನಪ್ರಸಾದಕ್ಕೆ ಅಕ್ಕಿನ ಕೊಡಬೇಕಿತ್ತು. ಹಾಗಾಗಿ ಮೊದಲಿಗೆ ಅಲ್ಲಿ ಕೊಟ್ಬಿಟ್ಟು ಆಮೇಲೆ ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಬಂದು ಒಳಗಡೆ. ನನ್ನ ತಮ್ಮನಿಗೇನು ಅಂತ ಅಂದರೆ ಅವನ ಕೈಯಲ್ಲಿ ಏನು ಆಗುತ್ತೋ, ಏನು ಸಾಧ್ಯನೋ ಅವನಿಗೆ ಸಣ್ಣ ಒಂದು ಯಾವುದೋ ಒಂದು ಆ ಭಗವಂತನಿಗೆ ಒಂದು ಸೇವೆ ರೂಪದಲ್ಲಿ ಯಾವುದೋ ಒಂದು ಸಣ್ಣದಾದರೂ ಆಗಲಿ ಅವನ ಸೇವೆನ ಮಾಡ್ತಾನೆ. ಅದೊಂದು ನಮಗೆ ಖುಷಿ. ಏನೇ ಒಂದು ಅವನ ಕೈಯಲ್ಲಾದಷ್ಟು ಅವನಿಗೆ ಎಷ್ಟು ಶಕ್ತಿ ಕೊಟ್ಟಿರ್ತಾರೋ ಅಷ್ಟು ಅವನ ಭಗವಂತನಿಗೆ ಸೇವೆನ ಸಲ್ಲಿಸ್ತಾನೆ. ನಮಗೂ ಅದನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಫೈನಲಿ ನಾವು ಅಲ್ಲಿ ಒಳಗಡೆ ಅಕ್ಕಿನ ಕೊಡೋದಕ್ಕೆ ತೊಗೊಂಡೋಗ್ತಾ ಇದ್ದಾನೆ ಅನ್ನಪ್ರಸಾದಕ್ಕೆ. ಪ್ರತಿಯೊಂದು ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಅವನ ಕೈಯಲ್ಲಿ ಏನಿರುತ್ತೋ, ಎಷ್ಟಾಗುತ್ತೋ ಅಷ್ಟು ಅವನು ಸೇವೆನ ಸಲ್ಲಿಸ್ತಾನೆ. ಅದೊಂದು ಪುಣ್ಯದ ಕೆಲಸ ಅಂತ ಹೇಳ್ಬೋದು. ನಮಗಂತೂ ಅದನ್ನೆಲ್ಲ ನೋಡಿದ್ರೆ ಖುಷಿನೇ ಆಗುತ್ತೆ. ಏಕೆಂದರೆ ಬಡವರಿಗೆ ಆಗಲಿ, ಒಂದು ದೇವಸ್ಥಾನಗಳಿಗೆ ಆಗಲಿ 10 ಜನ ಅಲ್ಲಿ ಪ್ರಸಾದನ ತಿಂತಾರೆ. ಆ ರೂಪದಲ್ಲಿ ನಮ್ಮ ಕೈಲಾದಷ್ಟು ನಾವು ಏನೋ ಒಂದು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಒಂದು ದಾನ ಅಂತ ಮಾಡಿದಾಗ, ಭಗವಂತನಿಗೆ ಸೇವೆ ಅಂತ ಮಾಡಿದಾಗ ಅದು ನಮಗೂ ಅದೊಂದು ಆಶೀರ್ವಾದ ಇರುತ್ತೆ. ಅದೆಲ್ಲ ನಮಗೂ ಖುಷಿನೇ ಮಾಡೋದು. ಫೈನಲಿ ಎಲ್ಲ ಕೊಟ್ಬಿಟ್ಟು ಆಚೆ ಬಂದ. ಈಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾವು ಆನೆ ಬಂತು ಅಂತ ಹೆದ್ರುಕೊಂಡು ನಾವು ಇದ್ದರೆ ನನ್ನ ಮಗ ಆನೆಯಿಂದನೇ ಓಡ್ತಾ ಇದ್ದಾನೆ. ಒಂಚೂರು ಭಯನೇ ಇಲ್ಲ ಅವನಿಗೆ. ಆನೆ ಅಂತ ಅಂದ್ರೂ, ಯಾವ ಪ್ರಾಣಿ ಅಂದ್ರೂ ಭಯ ಇಲ್ಲ. ಅಷ್ಟು ಹತ್ರನೇ ಹೋಗ್ತಾನೆ, ಹಿಡ್ಕೊಳ್ಳೋದಕ್ಕೆ ಹೋಗ್ತಾನೆ. ನಮಗಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ನಮಗಂತೂ ಆಶೀರ್ವಾದ ಮಾಡೋದಕ್ಕೆ ಮುಂದೆ ಅವ್ರು ಕರೆದಿದ್ದಕ್ಕೆ ಸಿಕ್ಕಾಪಟ್ಟೆ ಭಯ ಆಗೋಯಿತು. ಯಾಕೆ ಅಂದರೆ ಲಾಸ್ಟ್ ಟೈಮೆಲ್ಲ ಯಾವುದೋ ಆನೆ ಅದು ಯಾರನ್ನೋ ತುಳಿದ್ಬಿಟ್ಟು ಸಾಯಿಸ್ಬಿಟ್ಟಿತ್ತು ಅಂತ ನ್ಯೂಸಲ್ಲೆಲ್ಲ ನೋಡಿದ್ದು. ಅದಾದ ಮಾರನೇ ದಿನಕ್ಕೆ ನಾವು ಈ ಥರ ಆನೆನ ನೋಡಿದಾಗ ಸ್ವಲ್ಪ ಒಂಚೂರು ಭಯ ಅನ್ನಿಸ್ತು.
ಯಾಕೆಂದರೆ ಆ ಪ್ರಾಣಿಗಳ ಮೈಂಡು ಒಂದೇ ಥರ ಇರಲ್ಲ, ಒಂದೊಂದು ಸಲ ಒಂದೊಂದು ಥರ ಇರುತ್ತೆ. ಹಂಗಾಗಿ ನಮ್ಮ ಹುಷಾರಲ್ಲಿ ನಾವಿರಬೇಕು. ಅಷ್ಟು ತೀರಾ ಒಂದೊಂದು ಸಲ ಇದು ಮಾಡೋದಕ್ಕಾಗಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ಹೆದ್ರುಕೊಂಡು ನಮ್ಮ ಅಮ್ಮನೂ ನನ್ನ ಮಗಳು ಬಿದ್ದೇ ಹೋದ್ರು ಎಳ್ದಾಡ್ಕೊಂಡು ಹೆದ್ರುಕೊಂಡು ಆನೆ ಹತ್ರ ಬಂತಾಯಿತು ಹಿಂಗೆ ಸೊಂಡ್ಲದಲ್ಲಿ ಆಶೀರ್ವಾದ ಮಾಡೋದಕ್ಕೆ. ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ತುಂಬ ಚೆನ್ನಾಗಾಯಿತು ದೇವ್ರ ದರ್ಶನ ಎಲ್ಲ. ಶೃಂಗೇರಿನಲ್ಲೂ ಹೊರನಾಡಲ್ಲೂ ತುಂಬ ಚೆನ್ನಾಗಾಯಿತು, ಶೃಂಗೇರಿನಲ್ಲೂ ತುಂಬ ಚೆನ್ನಾಗಾಯಿತು. ಸಿಕ್ಕಾಪಟ್ಟೆ ಜನ ಅಂತೂ ಸಿಕ್ಕಾಪಟ್ಟೆ ಇದ್ದರು. ಯಾಕೆ ಅಂದರೆ ನಾವು ಹೋಗಿದ್ದ ದಿನ ಶನಿವಾರ ಆಗಿತ್ತು. ಹಂಗಾಗಿ ಶನಿವಾರ ಭಾನುವಾರ ಇತ್ತು ಅಂದರೆ ಎಲ್ಲ ರಜಾ ಇರುತ್ತಲ್ಲ, ಸುಮಾರು ಜನ ಬಂದಿರ್ತಾರೆ. ಹಾಗಾಗಿ ಹೆವಿ ರಶ್ಶೇ ಇತ್ತು. ಫೈನಲಿ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಇಲ್ಲಿ ನದಿ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ನದಿ ಹತ್ರ ಬಂದು, ನನ್ನ ಮಗ ಅಂತೂ ಅವನಂತೂ ನಮ್ಗೆ ಹೇಳಿದ ಮಾತೇ ಕೇಳಲ್ಲ. ಹೆಂಗೆ ಆಡ್ತಾ ಇರ್ತಾನೆ ಅಂದರೆ ಅವನು ಹೊರಗಡೆ ಬಂದಾಗ ನನ್ನ ಮಕ್ಕಳನ್ನ ಹಿಡಿಯೋಂಗೆ ಇಲ್ಲ. ಕೈ ಹಿಂಗೆ ಹಿಡ್ಕೊಂಡ್ರೆ ಸಾಕು ಕಿತ್ಕೊಂಡು ಓಡ್ತಿರ್ತಾರೆ. ಅಷ್ಟು ಅವ್ರಿಗೆ ಒಂಥರ ಹೊರಗಡೆ ಬಂದಾಗ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದಾಗ. ಬ್ಲ್ಯಾಕ್ ಕಲರ್ ಐತೆ ಅಲ್ಲಿ ಅದೆಷ್ಟು ದೊಡ್ಡಕ್ಕಿದೆ ನಂಗೆ ಈ ಥರ ನೋಡೋಕೆ ಇಷ್ಟ. ಇದಿಷ್ಟು ಶೃಂಗೇರಿ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ನಾವು ಕೊಲ್ಲೂರಿಗೆ ಹೋಗ್ತಾ ಇದ್ದೀವಿ. ಕೊಲ್ಲೂರು ವ್ಲಾಗು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಧರ್ಮಸ್ಥಳದ್ದು ಮತ್ತು ಕುಕ್ಕೆದು ಮತ್ತು ಸೌತಡ್ಕ, ಉಡುಪಿದು, ಕೊಲ್ಲೂರ್ದು ಆ ವಿಡಿಯೋಸ್ ಎಲ್ಲ ನಾನು ಸಪ್ರೇಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಪೂರ್ಣಿಮಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲೆಲ್ಲ ಇನ್ನೂ ತುಂಬ ಚೆನ್ನಾಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.